ಈಗ ನಮ್ಮ ಸತಿಪತಿ ಸುತ್ತಿನಲ್ಲಿ ನನ್ನ ಮೊದಲನೇ ಪ್ರಶ್ನೆ, ಎಲ್ಲಾ ವಿಷಯಕ್ಕೂ ಹೋಗ್ಲಿ ಪರವಾಗಿಲ್ಲ, ಅಯ್ಯೋ ಓಕೆ ಇರ್ಲಿ ಬಿಡಿ ಅದಕ್ಕೇನಂತೆ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳೋದು ನಿಮ್ಮಲ್ಲಿ ಯಾರು? ಸೌಮ್ಯ ನಿಮ್ಮಿಂದಾನೆ ಬರ್ತೀನಿ, ಹೇಳಿ ಹೆಂಗೆ ನಮ್ಮ ಶ್ರೀನಿವಾಸ್? ಸರ್ ಏನೇ ವಿಷಯ ಹೇಳಿದ್ರು ಅಷ್ಟೇ, ಏನಕ್ಕೆ ಅಷ್ಟೊಂದು ಇದ್ ಮಾಡ್ಕೋತ ಇರ್ಲಿ ಬಿಡು, ಆಗಿದ್ದಾಗ್ಲಿ, ಏನಾಗಲ್ಲ, ಕೂಲ್ ಆಗಿರು, ಏನಾಗುತ್ತೋ ಆಗ್ಲಿ, ಟೆನ್ಷನ್ ಮಾಡ್ಕೊಳಂಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಅವ್ರದ್ದೇ ತಪ್ಪಿರ್ಲಿ ನಮ್ದೇ ತಪ್ಪಿರ್ಲಿ, ನಾವೇ ಸುಮ್ನೆ ಆಗೋಣ, ಮುಂದೆ ವಾದ ಆಗಲ್ಲ, ಆಗೋದು ಬೇಡ ಅಂತ ಹೇಳ್ತಾರೆ ಇವರು. ಸ್ಟಾಪ್ ಆಗೋಗುತ್ತೆ. ಒಳ್ಳೆ ಗುಣ ಅದು. ಯಾರು ಹೆಂಗಾರ ಇರಲಿ, ನಾವು ಫಸ್ಟ್ ಸರಿಯಾಗಿರ್ಬೇಕು. ನಾವು ಫಸ್ಟ್ ಸರಿಯಾಗಿದ್ದು ಬಿಟ್ರೆ ಎಲ್ಲವೂ ಸರಿಯಾಗ್ತಾ ಹೋಗ್ತಾ ಇರುತ್ತೆ. ಬೇರೆಯವ್ರ ಬಗ್ಗೆ ನಮ್ಗೆ ಯಾಕೆ? ಅದು ಎಲ್ಲ ವಿಷಯಕ್ಕೂ ಅಷ್ಟೇ. ಎಲ್ಲ ವಿಷಯಕ್ಕೂ ಹೇಳಿ ನೀವು ಶ್ರೀನಿವಾಸ್. ಈಗ ಏನ ಕೋಪ ಮಾಡ್ಕೊಂಡು ಏನಾಗುತ್ತೆ, ಹೋಗೋದೇನಿದೆ, ಸುಮ್ಮನೆ ನಮ್ಮ ಗಂಟೆನ ಹೊರ್ಕೋಬೇಕು ಸರ್. ಎಲ್ಲ ಕೂಲ ಏನಾಗಲಿ ಹ್ಞೂ ಅಂತ ಹೋದ್ರೆ 100 ವರ್ಷ ಆಯ್ಸು ಅಂತ. ಎಲ್ಲ ವಿಷಯಕ್ಕೂ ಹಂಗೇನಾ? ಎಲ್ಲ ವಿಷಯಕ್ಕೂ ಅಣ್ಣ. ಮದುವೆ ಆದ್ಮೇಲೆ ಹಂಗ ಅಥವಾ ಮದುವೆಗಿಂತ ಮುಂಚೆನೂ ಹಂಗೆ? ಮದುವೆಗಿಂತ ಮುಂಚೆಯಿಂದನೂ ಹಂಗೆ ಅವರು. ನಿಮ್ಮ ಬೆಳವಣಿಗೆನೇ ಆ ಥರ? ಬೆಳವಣಿಗೆ ಇಲ್ಲ ಕರೆಕ್ಟ್. ಅದು ಒಂಥರ ಈಗ ಅವ್ನು ಸರಿ ಇಲ್ಲ, ಅವ್ನು ಸರಿ ಇಲ್ಲ, ಅವಳು ಸರಿ ಅನ್ನೋದಕ್ಕಿಂತ ಫಸ್ಟ್ ನಾವು ಸರಿ ಆಗ್ಬೇಡ. ನೀನು ಅವ್ರ ಬಗ್ಗೆ ವಿಷಯನೇ ಎತ್ಬೇಡ, ಬೇರೆಯವ್ರ ವಿಷಯ ಬೇಡ ನಮ್ಗೆ ಅಂತಾರೆ ಅಣ್ಣ. ನಮ್ಗೆ ಕರೆಕ್ಟ್. ಬೇರೆ ವಿಷಯ ನಮ್ಗೆ ಯಾಕೆ? ಅವ್ರು ಹೆಂಗೆ ಎಲ್ಲ ಈ ಪ್ರಪಂಚದಲ್ಲಿ ಎಲ್ಲರೂ ಒಂದೊಂಥರ ಇರ್ತಾರೆ. ಅವ್ರನ್ನ ಅಳದಿ ತೂಗಿ ಲೆಕ್ಕಾಚಾರ ನಮ್ಗೆ ಆಗ್ಬೇಕು. ನಾನು ಹೆಂಗಿದ್ದೀನಿ, ನಮ್ಮನೆ ಹೆಂಗಿದೆ, ನಮ್ಮನೆಯವ್ರು ಹೆಂಗಿದ್ದಾರೆ, ನಾವು ಹೆಂಗಿರ್ಬೇಕು, ನಾವು ಮಾತಾಡ್ಕೊಂಡು ಶ್ರೀನಿವಾಸ ಲೆಕ್ಕಾಚಾರ ಕರೆಕ್ಟು. ಹಾಗಿದ್ದು ಬಿಟ್ರೆ ನಮ್ಮ ಸವಾಸಕ್ಕೆ ಅವರು ಬರಲ್ಲ, ಅವ್ರ ಸವಾಸಕ್ಕೆ ನಾವು ಹೋಗೋದು ಬೇಡ. ಕರೆಕ್ಟು. ವೆರಿ ಗುಡ್ ಆನ್ಸರ್. ಚಪ್ಪಾಳೆ ಹೊಡಿ. ಓಕೆ, ಸತಿಪತಿ ಸುತ್ತಿನಲ್ಲಿ ನನ್ನ ಮುಂದಿನ ಪ್ರಶ್ನೆ, ಈ ವಸ್ತುಗಳನ್ನ ಅಪ್ಪಿತಪ್ಪಿ ಹೊಡೆದಾಕ್ಬಿಟ್ರು, ಎಲ್ಲಾದ್ರೂ ಬೈದು ಬಿಡ್ತಾರೆ ಅಂದ್ಬಿಟ್ಟು ಮೆತ್ತಿ ಬಚ್ಚಿರೋದ ಯಾರು ನಿಮ್ಮಿಬ್ಬರಲ್ಲಿ? ಶ್ರೀನಿವಾಸ, ಸೌಮ್ಯ. ಓಕೆ ಹೇಳಿ ಸೌಮ್ಯ, ಹೆಂಗೆ ಮಾಡ್ತಾರೆ? ಈಗ ನಾವು ಬೈತೇನೆ ಅಂತ ಏನಾರು ಹೊಡೆದಿಟ್ರೆ ಸುಮ್ಮನೆ ಅಲ್ಲಿ ಹೋಗಿ ಎಲ್ಲಾರು ಬಚ್ಚಿಟ್ಟು ಬಿಡೋದು. ಆಮೇಲೆ ನಾವು ಹುಡುಕಿದ್ರೂ ಸಿಗಲ್ವಲ್ಲ, ಕೇಳಿದಾಗ ಆಮೇಲೆ ಹೇಳೋದು ಬಿತ್ತು ಹೊಡೆದೋಯ್ತು, ಇಲ್ಲ ಏನೋ ಸುಳ್ಳು ಹೇಳ್ಬೋದು. ಅವರಾಗಿ ಅವರು ಬಾಯ್ ಬಿಟ್ಟು ಹೇಳಲ್ಲ, ನೀವು ಕೇಳಿದ್ರೆ ಮಾತ್ರ. ಇಲ್ಲೇನು ಇಟ್ಟಿದ್ನೆಲ್ಲ ಕಾಣಿಸ್ತಾ ಇಲ್ವಲ್ಲ ಅಂತ ನೀವು ಅವಾಗ ಕೇಳ್ತೀರಾ? ಏನೋ ಬರ್ಕೊಂತ ಇಟ್ಟಿರ್ತೀನಿ, ಅದು ಬೇಕಾದ ಹುಡುಕ್ತಾ ಇರ್ತೀನಿ, ಎಲ್ಲೋ ಮಿಸ್ ಆಗ್ಬಿಟ್ಟಿರುತ್ತೆ. ಆಮೇಲೆ ಹೇಳೋದು ಅದೆಲ್ಲ ಬಿಸಾಕ್ಬಿಟ್ಟೆ, ಇಲ್ಲ ಅದೆಲ್ಲ ಹೊಡೆದೋಯ್ತು ಆ ಥರ. ಸೌಮ್ಯ ಬದಲಾಗೋಯ್ತು? ನಾವು ಬದಲಾಯ್ತು ಅಂದ್ರೆ ಎತ್ತಿಡೋದಂತೂ ನಾನೇ, ಆದ್ರೆ ಅವ್ರು ಪ್ರಾಂಪ್ಟ್ ಆಗಿ ಒಪ್ಕೋತಾರೆ. ಏನಾದ್ರು ಬೆಳೆಸಿದ್ರೆ ಇದಾಯ್ತು ಅಂದ್ರೆ ನಾನು ಈ ತರ ಕೆಲಸ ಮಾಡಿದೆ, ಇದು ಹೊಡೆದಾಕ್ಬಿಟ್ಟಿದ್ದೀವಿ, ಅಲ್ಲಿ ಹಾಕಿದ್ದೀನಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ನಾನು ಸ್ವಲ್ಪ ಹೇಳಲ್ಲ. ಇಂಜರ್ ಯಾವ್ಯಾವ ತರ ಹೊಡೆದಾಕಿದ್ರ? ಏನು ದೊಡ್ಡ ವಸ್ತುಗಳು, ಕಾಸ್ಟ್ಲಿ ವಸ್ತುಗಳು ಆ ಥರ ಯಾವ್ದು ಇದುವರೆಗೂ ಹೊಡೆದಾಕಿಲ್ಲ. ಅಕಸ್ಮಾತ್ ಮಿಸ್ ಆದ್ರೆ ಏನಾದ್ರೂ ಈಗ ಮಾಮೂಲಿ ಕಾಫಿ ಲೋಟ, ಟೀ ಗ್ಲಾಸು, ನೀರಿನ ಗ್ಲಾಸ್ ಆ ಥರ ಎಲ್ಲ ಬಿದ್ದರೆ ಬೈತಾರೆ ಅಂತ ನಾನು ಏನು ಮಾಡ್ತೀನಿ, ಸೈಲೆಂಟಾಗಿ ಒರೆಸ್ಬಿಟ್ಟು ಒಂದು ಕಡೆ ಇಟ್ಬಿಡ್ತೀನಿ. ಈಗಾದ್ರೂ ಬಚಾವು. ಮುಂಚೆ ಮಡಕೆ ಕುಡಿಕೆ ಇದ್ದ ಕಾಲದಲ್ಲಿ ನಮ್ಮ ಮನೆ ಜಗಳ ಆಗೋದು ನಮ್ಮ ಚಿಕ್ಕಮ್ಮ ವಾರಕ್ಕೊಂದು ಮಡಕೆ ಹೊಡೆದಾಕೋರು, ಏಟು ಬೈಗಳ. ಈಗೇನೋ ಗಾಜಿನ ಲೋಟ ಅಥವಾ ಸ್ಟೀಲ್ ಲೋಟ ಎಲ್ಲ ಬಂದಿದೆ, ಹಂಗಾಗಿ ಬಚಾವು ನೀವು.